ಅತ್ಯಂತ ವಿಶ್ವಾಸಾರ್ಹ ಆರೋಗ್ಯ ರಕ್ಷಣಾ ಪ್ರಯೋಜನ ಹೊಂದಿರುವ ಕಳೆದ 26 ವರ್ಷಗಳಿಂದ ಗುಣಮಟ್ಟದ ವೈದ್ಯಕೀಯ ಆರೋಗ್ಯ ಸೇವೆ ನೀಡುತ್ತಿರುವ ಮಣಿಪಾಲ್ ಆರೋಗ್ಯ ಕಾರ್ಡ್ನ ನೋಂದಣಿ ಆರಂಭವಾಗಿದೆ ಎಂದು ಮಣಿಪಾಲ್ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ತಿಳಿಸಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2000ನೇ ಇಸವಿಯಲ್ಲಿ 3200 ಕುಟುಂಬಗಳು ಮಣಿಪಾಲ್ ಆರೋಗ್ಯ ಕಾರ್ಡ್ ಯೋಜನೆಯಡಿ ನೋಂದಣಿ ಮಾಡಿದ್ರು. ಈಗ 6.72 ಲಕ್ಷ ಸದಸ್ಯರನ್ನು ಹೊಂದಿದ್ದೇವೆ. ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ. ಸಮಾಜದ ಎಲ್ಲ ವರ್ಗಗಳಿಗೆ ಕೈಗೆಟುಕುವ ದರದಲ್ಲಿ ವಿತರಿಸಲಾಗುತ್ತದೆ. ಈ ಬಾರಿ ನೋಂದಣಿ ಮಾಡುವವರು ಆಗಸ್ಟ್ 31ರವರೆಗೆ ನೋಂದಣಿ ಅವಕಾಶವಿದೆ ಎಂದರು. ವ್ಯವಸ್ಥಾಪಕ ಕೃಷ್ಣ ಪ್ರಸಾದ್ ಮಾತನಾಡಿ, ಈ ಬಾರಿ 1 ವರ್ಷಕ್ಕೆ ಮಾತ್ರ ಕಾರ್ಡ್ ನೀಡಲಾಗುತ್ತಿದೆ. 3 ವಿಭಾಗಗಳ ಮೂಲಕ ಕಾರ್ಡ್ ನೋಂದಾಯಿಸಿಕೊಳ್ಳಲು ಅವಕಾಶವಿದೆ. ಸಣ್ಣ ಮೊತ್ತವನ್ನು ಪಾವತಿಸುವ ಮೂಲಕ ಯಾರಾದರೂ ಸದಸ್ಯರಾಗಬಹುದು ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು. ಕಾರ್ಡ್ ಹೊಂದಿರುವವರಿಗೆ ಆಸ್ಪತ್ರೆಯ ಎಲ್ಲ ಆರೋಗ್ಯ ಸೇವೆಗಳ ಮೇಲೆ ರಿಯಾಯಿತಿ ನೀಡುತ್ತದೆ. ಸಣ್ಣ ಮೊತ್ತವನ್ನು ಪಾವತಿಸುವ ಮೂಲಕ ಯಾರಾದರೂ ಸದಸ್ಯರಾಗಿ ಇದರ ಪ್ರಯೋಜನಗಳನ್ನು ಪಡೆಯಬಹುದು. ಈ ಬಾರಿ ಕಾರ್ಡ್ ಡಿಜಿಟಲೀಕರಣವಾಗಿದೆ. ಸದಸ್ಯರು 8867579797 ಮಿಸ್ಡ್ ಕಾಲ್ ನೀಡುವ ಮೂಲಕ ನೋಂದಣಿ ಸ್ಥಿತಿ ಮತ್ತು ಸಿಂಧುತ್ವದ ವಿವರವನ್ನು ಪರಿಶೀಲನೆ ಮಾಡಬಹುದು. ವಾಟ್ಸ್ಆಪ್ ಮೂಲಕ ಕಾರ್ಡ್ ತಲುಪಿಸುವುದಾಗಿಸುವುದು. ಸಾರ್ವಜನಿಕರು ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ಎಲ್ಲ ಅಧಿಕೃತ ಪ್ರತಿನಿಧಿಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9980854700 082029223748ಗೆ ಸಂಪರ್ಕಿಸಬಹುದು. ಕಾರ್ಡ್ ಇದೆ. ಈ ವರ್ಷದ ವಿಶೇಷತೆ ಅಂದರೆ 1 ವರ್ಷದ ಕಾರ್ಡ್ ಮಾತ್ರ ಉಂಟು. ಮುಂಚೆ 2 ವರ್ಷದ ಕಾರ್ಡ್ ಇತ್ತು, ಅದು ಈ ವರ್ಷ ಇಲ್ಲ. 1 ವರ್ಷಕ್ಕೆ ಮಾತ್ರ ಅವರು ಕಾರ್ಡನ್ನು ಪರ್ಚೇಸ್ ಮಾಡ್ಬೋದು ಈ ವರ್ಷದಲ್ಲಿ. ಸೊ ಈ 1 ವರ್ಷದ ಕಾರ್ಡಲ್ಲಿ ಕೂಡ 3 ಟೈಪಲ್ಲಿ ತಗೊಳ್ಬೋದು. ಒಂದು ವೈಯಕ್ತಿಕವಾಗಿ ಮಾಡ್ಬೋದು, ಇನ್ನೊಂದು ಕೌಟುಂಬಿಕ ಕಾರ್ಡ್ ಅಂತ ಇದೆ, ಇನ್ನೊಂದು ಕೌಟುಂಬಿಕ ಪ್ಲಸ್ ಅಂತ ಇದೆ. ವೈಯಕ್ತಿಕ ಅಂತ ಹೇಳಿದರೆ ಒಬ್ಬರಿಗೆ ಮಾಡುವಂಥ ಕಾರ್ಡು. ಅದಕ್ಕೆ ಮಾಡೋದಿದ್ರೆ ಅವರಿಗೆ 1 ವರ್ಷಕ್ಕೆ 350 ರೂಪಾಯಿ ಕಟ್ಟಿದರೆ ಒಬ್ಬರಿಗೆ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಅವರು ಪ್ರೀವಿಯಸ್ ಇಯರ್ ಅಂದರೆ ಲಾಸ್ಟ್ ವರ್ಷ ಕಾರ್ಡ್ ಇತ್ತು, ಅದನ್ನು ರಿನ್ಯೂ ಮಾಡೋದಂತಾದರೆ ಅವರಿಗೆ 300 ರೂಪಾಯಿ ಕಟ್ಟಿದರೆ ಸಾಕಾಗ್ತದೆ. ಇನ್ನು ಕೌಟುಂಬಿಕ ಅಂತ ಹೇಳಿದರೆ ನಾವೊಂದು ಡೆಫಿನೇಷನ್ ಕೊಟ್ಟಿದ್ದೇವೆ. ಕೌಟುಂಬಿಕ ಅಂದರೆ ಗಂಡ, ಹೆಂಡತಿ ಹಾಗೂ ಮದುವೆ ಆಗದ 25 ವರ್ಷದ ಒಳಗಿನ ಮಕ್ಕಳನ್ನು ಸೇರಿಸ್ಬೋದು. ಅಂದರೆ ಮದುವೆ ಆದವ್ರದ್ದು ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಕೌಟುಂಬಿಕ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಸೊ ಇದನ್ನು ಮಾಡಿಸಿದಾದರೆ 1 ವರ್ಷಕ್ಕೆ 700 ರೂಪಾಯಿ ಆಗ್ತದೆ. ಅದನ್ನು ರಿನ್ಯೂವಲ್ ಮಾಡೋದಾದರೆ 600 ರೂಪಾಯಿ ಆಗ್ತದೆ. ಅಂದರೆ ಪ್ರೀವಿಯಸ್ ಇಯರ್ ಲಾಸ್ಟ್ ಟೈಮ್ ಮಾಡಿದ ಕಾರ್ಡ್ ಇದ್ದರೆ ಅವ್ರು ರಿನ್ಯೂ ಮಾಡೋದಿದ್ರೆ 600 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತದೆ. ಇನ್ನು ಕೌಟುಂಬಿಕ ಪ್ಲಸ್ ಅಂತ ಕಾರ್ಡ್ ಇದೆ. ಕೌಟುಂಬಿಕ ಪ್ಲಸ್ ಅಂತ ಹೇಳಿದರೆ ಅದಕ್ಕೆ ಸೇಮ್ ಬೇಸಿಕ್ ಫ್ಯಾಮಿಲಿ ಏನು ಅಂತ ಡಿಫೈನ್ ಮಾಡ್ತೀವಿ ಅದು ಹಾಗಿರ್ತದೆ. ಗಂಡ, ಹೆಂಡತಿ, ಮದುವೆ ಆಗದ 25 ವರ್ಷದ ಒಳಗಿನ ಮಕ್ಕಳು, ಇವರೊಂದಿಗೆ ಅಪ್ಪ, ಅಮ್ಮ ಹಾಗೂ ಅತ್ತೆ, ಮಾವ ಇಷ್ಟು ಜನರನ್ನು ಸೇರಿಸ್ಬೋದು. ಅಂದರೆ ಗಂಡನ ಅಪ್ಪ ಅಮ್ಮ, ಹೆಂಡತಿಟ್ಟು ಅಪ್ಪ ಅಮ್ಮ ಇಷ್ಟು ಜನರನ್ನು ಈ ಕಾರ್ಡಲ್ಲಿ ಸೇರಿಸುವ ಅವಕಾಶ ಇದೆ. ಸೊ ಇದಕ್ಕೆ 1 ವರ್ಷಕ್ಕಾದರೆ 900 ರೂಪಾಯಿ ಆಗ್ತದೆ. ರಿನ್ಯೂವಲ್ ಮಾಡೋದಿದ್ರೆ 750 ರೂಪಾಯಿ ಆಗ್ತದೆ ಈ ಕಾರ್ಡನ್ನು ಮಾಡಿಸೋದು. ಸೊ ಇದು ಈ ಟೈಪ್ ಇದು ಕಾರ್ಡ್ ಇದೆ. ಎಷ್ಟು ಹಣ ಅಂತ ಆಯಿತು. ಇನ್ನು ಈ ಕಾರ್ಡ್ ತೊಗೊಂಡ್ರೆ ಏನು ಪ್ರಯೋಜನ ಸಿಗ್ತದೆ ಅಂತ ಹೇಳೋದಾದರೆ, ಈಗ ಒಬ್ಬರು ರೋಗಿ ಆಸ್ಪತ್ರೆಗೆ ಬಂದಾಗ, ತಪಾಸಣೆ ಏನೋ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಬಂದಾಗ ಫಸ್ಟಿಗೆ ಒಂದು ವೈದ್ಯರೊಂದಿಗೆ ಒಂದು ಕನ್ಸಲ್ಟೇಷನ್, ಸಮಾಲೋಚನೆ ಅಂತ ಇರ್ತದೆ. ಸೊ ಈ ಕಾರ್ಡ್ ಹೊಂದಿದ್ದಲ್ಲಿ ನಮ್ಮಲ್ಲಿ ಈಗ 200 ರೂಪಾಯಿ ಅಥವಾ 300 ರೂಪಾಯಿ ಅಂತ ಏನು ಕನ್ಸಲ್ಟೇಷನ್ ಇರ್ತದೆ, ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 50% ಅಷ್ಟು ಕಡಿತ ಆಗ್ತದೆ. ಅಂದರೆ ಹಣ ಕಟ್ಟುವ ಮುಂಚೆ ಬಿಲ್ ಮಾಡುವಾಗಲೇ ಈ ಕಾರ್ಡ್ ತೋರಿಸಿದರೆ 200 ರೂಪಾಯಿ ಕೊಡುವ ಬದಲು ಅವರು 100 ರೂಪಾಯಿ ಕಟ್ಟಿ ಕನ್ಸಲ್ಟೇಷನ್ ಮಾಡ್ಬೋದು. ಸೊ ಯಾವುದೇ ರೀತಿಯಾಗಿ ಅಪ್ರೂವಲ್ಗೆ ಕಾಯುವುದು ಅದೇನಿಲ್ಲ. ಹೆಸರು, ವಯಸ್ಸು ಮ್ಯಾಚ್ ಆಗಬೇಕು. ಆಸ್ಪತ್ರೆಯಲ್ಲಿ ಕೊಟ್ಟ ದಾಖಲಾತಿ ಆಗುವಾಗ ಕೊಟ್ಟಿರುವ ಡಾಕ್ಯುಮೆಂಟಿಗೆ ಮತ್ತು ಈ ಆರೋಗ್ಯ ಕಾರ್ಡಲ್ಲಿ ಇರುವ ಮಾಹಿತಿಗೆ ಮ್ಯಾಚ್ ಆದರೆ ಕೊಡ್ತಾರೆ. ಮತ್ತು ವ್ಯಾಲಿಡಿಟಿ ಇರಬೇಕು. ಸೊ ಇದಿಷ್ಟಿದ್ರೆ ಅವ್ರಿಗೆ 50% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನು ಡಾಕ್ಟ್ರ್ ಹೇಳ್ಬೋದು, ನಿಮಗೆ ಒಂದಷ್ಟು ರಕ್ತ ತಪಾಸಣೆ ಮಾಡ್ಬೋದು ಅಂತ ಎಲ್ಲ ಹೇಳ್ಬೋದು. ಇದಕ್ಕೆ ನಾವು ಲ್ಯಾಬ್ರೇಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವ್ರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಆರೋಗ್ಯ ಕಾರ್ಡನ್ನು ಇದೆಲ್ಲರಿಗೂ ಗೊತ್ತುಂಟು. ಸುಮಾರು 12-15 ಜಿಲ್ಲೆಗಳಿಗೆ ಇವತ್ತು ನಾವು ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಜನ ಮಾಡಿಸ್ಕೊಂಡು ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಆರಂಭದಲ್ಲಿ ಅಂದರೆ ನಾವು 2000 ಇಸ್ವಿಯಲ್ಲಿ ಆರಂಭ ಮಾಡಿದಾಗ ಬರೀ 3200 ಫ್ಯಾಮಿಲಿ ಅಷ್ಟೇ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡಿದ್ವಿ. ಈಗ ಸುಮಾರು ನಮಗೆ 6 ಲಕ್ಷ ಮೆಂಬರ್ ಇದ್ದಾರೆ ಮಣಿಪಾಲ್ ಆರೋಗ್ಯ ಕಾರ್ಡ್. ಸೊ ಇದೇನು ತೋರಿಸಿದೆ ಅಂತ ಹೇಳಿದರೆ ನಾವು ಮಣಿಪಾಲ್ ಆರೋಗ್ಯ ಕಾರ್ಡಿನ ಎಷ್ಟೊಂದು ಜನರಿಗೆ ಅದರ ಪ್ರಭಾವ ಬೀರಿದೆ ಮತ್ತು ಜನರಿಗೆ ಎಷ್ಟು ಲಾಭ ಆಗ್ತಾಯಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಈಗಾಗಲೇ ನಾವು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ. ಮಣಿಪಾಲದಲ್ಲಿ ಚಾಲನೆ ನಡೀತಾ ಉಂಟು. ಸೊ 3 ತಿಂಗಳು ಮಾತ್ರ ಈ ಸಲ ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಣಿ ಪ್ರಕ್ರಿಯೆ ನಡೀಲಿಕ್ಕಿದೆ. ಆಗಸ್ಟ್ 31 ಕೊನೆಯ ದಿನಾಂಕ. ಸೊ ನಾವು ನಿಮಗೆ ಮನವಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ,
ತುಂಬ ಸಣ್ಣ ಸಮಯ ಇರೋದ್ರಿಂದ ಜನರಿಗೆ ಆದಷ್ಟು ಮುಟ್ಟಬೇಕು. ಅಂದರೆ ಆಗಸ್ಟ್ 31 ಕೊನೆಯ ದಿನಕ ಆನಂತರ ಮಣಿಪಾಲ್ ಆರೋಗ್ಯ ಕಾರ್ಡ್ ಸಿಗುವುದಿಲ್ಲ. ಅಷ್ಟೊಳಗಡೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡು. ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ಸಚಿನ್ ಕಾರಂತ್, ಮಾರುಕಟ್ಟೆ ವಿಭಾಗದ ಸಹ ವ್ಯವಸ್ಥಾಪಕರಾದ ಚೇತನ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.